ಅಧ್ಯಕ್ಷರು ರಾಮಕೃಷ್ಣ ಗೀತಾಶ್ರಮ ಹೊಸಪೇಟೆ ಹಾಗೂ ಎಲ್ಲ ಪೂಜ್ಯ ಯತಿಗಳು ಭಜನೆಯ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಈಗ ಪೂಜ್ಯ ಸ್ವಾಮಿ ಪ್ರಕಾಶಾನಂದಜಿ ಮಹಾರಾಜ್ ಅಧ್ಯಕ್ಷರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ರಾಣೆಬೆನ್ನೂರು ಹಾಗೂ ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವ ಪರಿಷತ್ತಿನ ಸಂಚಾಲಕರು ಆದಂಥ ಪೂಜ್ಯ ಸ್ವಾಮೀಜಿಯವರಿಂದ ಒಂದು 15 ನಿಮಿಷಗಳ ಕಾಲ ಆಶೀರ್ವಚನ ಇರುತ್ತೆ. ಅದಾದ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು. ಹಾಗೂ ಬೆಳಗ್ಗೆ 7:15 ಸಹಸ್ರ ಮೋದಕ ಹವನದ ಸಂಕಲ್ಪ ನೆರವೇರುತ್ತೆ. ಆ ಸಂಕಲ್ಪದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಈಗ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ. ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಶ್ರೀಮಾತೆ ಶಾರದಾದೇವಿಯವರಲ್ಲಿ ಹಾಗೂ ಸ್ವಾಮಿ ವಿವೇಕಾನಂದರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹರಿಹರದ ರಾಮಕೃಷ್ಣ ವಿವೇಕಾನಂದಾಶ್ರಮದ ಇಲ್ಲಿಯವರೆಗೆ ಒಂದು ಬಡಾವಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಆಶ್ರಮ ಈಗ ತನ್ನ ವಿಶಾಲವಾದಂಥ ಜಾಗಕ್ಕೆ ಮತ್ತು ಈ ಬಡಾವಣೆಗೆ ಬಂದಿರತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ಅದರ ಪ್ರಯುಕ್ತ ರಾಕ್ಷೋಘ್ನ ಹೋಮ ನೆರವೇರಿದೆ. ನಾಳೆ ಮತ್ತೆ ಸಹಸ್ರ ಮೋದಕ ಹೋಮ ಎಲ್ಲ ಇದೆ. ಇದೆಲ್ಲ ಮಾಡಿ ಇಡೀ ಹರಿಹರ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಶ್ರೀರಾಮಕೃಷ್ಣರ, ಸ್ವಾಮಿ ವಿವೇಕಾನಂದರ, ಶ್ರೀಮಾತೆಯವರ ಜೀವನ ಸಂದೇಶಗಳನ್ನು ಪ್ರಚಾರ ಮಾಡ್ತಾ ಜನಮಾನಸದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರುವುದಕ್ಕೆ ಪ್ರಯತ್ನವನ್ನು ಕಳೆದ ಸುಮಾರು 15 ವರ್ಷಗಳಿಂದ ಈ ಆಶ್ರಮ ಮಾಡಿಕೊಂಡು ಬಂದಿದೆ. ಪೂಜ್ಯ ಸ್ವಾಮಿ ಶಾರದೇಶಾನಂದಜಿಯವರಿಂದ 2010ರಲ್ಲಿ ಪ್ರಾರಂಭವಾದಂಥ ಆಶ್ರಮ ಈಗ 15 ವರ್ಷಗಳನ್ನು ಪೂರೈಸಿದೆ. 15 ವರ್ಷದಲ್ಲಿ ಬಹಳ ಅದ್ಭುತವಾದಂಥ ಕಾರ್ಯ ಸಮಾಜದಲ್ಲಿ ಆಗಿದೆ. ಅದರ ಮುಂದುವರಿಕೆ ಶಾರದೇಶಾನಂದಜಿಯವರಿಂದ ಹಸ್ತಾಂತರಗೊಂಡು ಈಗ ಹೊಸದಾಗಿ ಕಾರ್ಯವನ್ನು ನಿರ್ವಹಿಸಲು ಸನ್ನದ್ಧರಾಗಿ ಬಂದಿರತಕ್ಕಂಥ ಈ ಆಶ್ರಮದ ನೂತನ ಅಧ್ಯಕ್ಷರಾದಂಥ ಪೂಜ್ಯ ಸ್ವಾಮಿ ಆತ್ಮದೀಪಾನಂದಜಿಯವರೇ ಹಾಗೂ ಇಷ್ಟೊತ್ತು ಭಜನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪೂಜ್ಯ ಸ್ವಾಮಿ ಸುಮೇಧಾನಂದಜಿಯವರೇ ಮತ್ತು ಪೂಜ್ಯ ಸ್ವಾಮಿ ಚೈತನ್ಯಾನಂದಜಿಯವರೇ, ಸದಾನಂದಜಿಯವರೇ ಮತ್ತು ಎಲ್ಲ ಇನ್ನಿತರ ಪೂಜ್ಯ ಸ್ವಾಮೀಜಿಯವರುಗಳೇ ಹಾಗೂ ಆತ್ಮೀಯ ಭಕ್ತರೇ, ಭಾರತದ ಪ್ರಥಮ ರಕ್ಷಣಾ ಮಂತ್ರಿ ಬಾಬು ಜಗಜೀವನ್ ರಾಮ್ ಅಂತ ಆಗೋದರು. ಅವರು ಒಂದು ಸಾರಿ ಬಿಹಾರದಲ್ಲಿ ಒಂದು ಹಳ್ಳಿ, ಶ್ರೀರಾಮಕೃಷ್ಣರ ನೇರ ಶಿಷ್ಯರಾದಂಥ ಸ್ವಾಮಿ ಅದ್ಭುತಾನಂದಜಿಯವರು ಹುಟ್ಟಿದಂಥ ಊರದು. ಹಳ್ಳಿಯಲ್ಲಿ ಒಂದು ಹೊಸ ರಾಮಕೃಷ್ಣ ಆಶ್ರಮದ ಉದ್ಘಾಟನೆ ಮತ್ತು ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು, ಬಾಬು ಜಗಜೀವನ್ ರಾಮ್ ಅವರು. ಆ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರವರು ಹೊತ್ತು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ್ದರು. ಜಗಜೀವನ್ ರಾಮ್ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳ್ತಾರೆ, ಜಗತ್ತಿನ ಎಲ್ಲ ಕಡೆಗೆ ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಆಶ್ರಮ ಮತ್ತು ಮಂದಿರಗಳು ಒಂದು ವೇಳೆ ಆದರೆ ಯಾವ ದೇಶಕ್ಕೂ ಕೂಡ ನನ್ನಂಥ ರಕ್ಷಣಾ ಮಂತ್ರಿ ಅವಶ್ಯಕತೆ ಇರುವುದಿಲ್ಲ ಅಂತ. ಇವತ್ತಿನ ಜಗತ್ತಿನ ವಿದ್ಯಮಾನವನ್ನು ನಾವು ಗಮನಿಸ್ತಾ ಇದ್ದರೆ ಎಲ್ರಿಗೂ ಕೂಡ ಭಯ ಇದೆ ಅಲ್ವಾ? ಯಾಕೆ? ಮತಾಂಧತೆ, ಅದರಿಂದ ಹೊರಹೊಮ್ಮುವಂಥ ಈ ಕ್ಷುದ್ರ ಭಾವನೆಗಳು, ದ್ವೇಷ ಭಾವನೆಗಳು ಇವತ್ತು ಜಗತ್ತಿನಲ್ಲೆಲ್ಲ ಹರಡಿ ಅವು
ಇಡೀ ಜಗತ್ತಿಗೆ ಒಂದು ಭಯವನ್ನು ಹುಟ್ಟಿಸುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ದೇಶಗಳ ಮಧ್ಯೆ ಆ ರೀತಿಯಾದಂಥ ವಾತಾವರಣ ಇದೆ, ಮತಗಳ ಮಧ್ಯೆ ಆ ರೀತಿಯಾದಂಥ ವಾತಾವರಣ ಇದೆ. ಎಲ್ಲಿಯವರೆಗೆ ಅಂತಂದರೆ ಕೊನೆಗೆ ನಮ್ಮ ಮನೆಗಳಲ್ಲಿ ಕುಟುಂಬ ವ್ಯವಸ್ಥೆಯಲ್ಲೂ ಕೂಡ ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸಗಳಿಂದ ಇರಬೇಕಾದಂಥ ಸ್ಥಿತಿಯಲ್ಲಿ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಮತ್ತು ಪರಿಹಾರ ಏನು, ಇದನ್ನು ನಾವು ಚಿಂತನೆ ಮಾಡಿ ನೋಡಿದಾಗ ಭಾರತೀಯ ಸಂಸ್ಕೃತಿ ನಮಗೆ ಇಲ್ಲಿ ನೆರವಿಗೆ ಬರ್ತದೆ. ಆ ಅದ್ಭುತವಾದಂಥ ಸಂಸ್ಕೃತಿ ಇದಕ್ಕೆಲ್ಲದಕ್ಕೂ ಪರಿಹಾರ ಮತ್ತು ಉತ್ತರವನ್ನು ಆ ಸಂಸ್ಕೃತಿಯಲ್ಲಿ ಹೊಂದಿದೆ. ಆ ಸಂಸ್ಕೃತಿಯ ಒಂದು ಪುನರುತ್ಥಾನವನ್ನು ಇತ್ತೀಚೆಗೆ 170-80 ವರ್ಷಗಳ ಹಿಂದೆ ಭಗವಾನ್ ಶ್ರೀರಾಮಕೃಷ್ಣರ ಮೂಲಕ ಸಾಕ್ಷಾತ್ ಭಗವಂತನೇ ಧರೆಗಿಳಿದು ಬಂದು ಆ ಧರ್ಮವನ್ನು ಮತ್ತೆ ಶುದ್ಧೀಕರಣ ಮಾಡಿ, ಈ ಧರ್ಮ ಮಾತ್ರ ನಿಮಗೆ ಶಾಂತಿಯನ್ನು ಕೊಡಬಲ್ಲದು. ಕೌಟುಂಬಿಕ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ, ರಾಷ್ಟ್ರಗಳ ವ್ಯವಸ್ಥೆಯಲ್ಲಿ ಎಲ್ಲ ಕಡೆಗೂ ಕೂಡ ಆ ಶ್ರೀರಾಮಕೃಷ್ಣರ ಜೀವನ 51 ವರ್ಷ ಅವರು ಬದುಕಿದ್ದು, 51 ವರ್ಷದಲ್ಲಿ ಎಂಥ ಅದ್ಭುತವಾದಂಥ ಬದುಕನ್ನು ಬದುಕಿದರು ಅಂಥೇಳಿ ಫ್ರೆಂಚ್ ಸಾಹಿತಿ ರೋಮಾರೋಲಾ ಹೇಳ್ತಾರೆ. ಇಡೀ ಸುಮಾರು 10,000 ವರ್ಷಗಳ 30 ಕೋಟಿ ಜನರ ಜೀವನವನ್ನು ಕೇವಲ ತಮ್ಮ ಅಂದರೆ ಉಚ್ಛ್ರಾಯ ಸ್ಥಿತಿಯನ್ನು, ಉನ್ನತವಾದ ಸಂಸ್ಕೃತಿಯಿಂದ ಬದುಕಿದಂಥ ಜನರ ಆ ಅವಸ್ಥೆಯನ್ನು ಕೇವಲ 51 ವರ್ಷದಲ್ಲಿ ಅವರು ಬದುಕಿ ತೋರಿಸಿದ್ದಾರೆ ಅಂತ. ರಾಮಕೃಷ್ಣ ವಿವೇಕಾನಂದರ ಚಿಂತನ ಧಾರೆ ಎಷ್ಟು ಮಹತ್ವದ್ದು ಅಂತಂದರೆ, ಇಲ್ಲಿ ನಿಮಗೆ ಯಾವುದೇ ಗೊಂದಲಗಳಿಲ್ಲ. ಇವತ್ತು ಅತ್ಯಂತ ಗೊಂದಲ ಇರ್ತಕ್ಕಂಥ ಕ್ಷೇತ್ರ ಯಾವುದು ಅಂದರೆ ಅದು ಧಾರ್ಮಿಕ ಕ್ಷೇತ್ರ. ಗೊಂದಲಾಪುರ ಆಗಿಬಿಟ್ಟಿದೆಲ್ಲ. ಇಲ್ಲಿ ಏನು ಮಾಡಬೇಕು, ಏನು ಅನುಸರಿಸಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವುದರಿಂದ ಕನ್ಫ್ಯೂಷನ್ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದಕ್ಕೆಲ್ಲಕ್ಕೂ ಸ್ಪಷ್ಟತೆ ಬೇಕು ಅಂತಂದರೆ ಭಗವಾನ್ ರಾಮಕೃಷ್ಣರ ಮತ್ತು ವಿವೇಕಾನಂದರ ಸಂದೇಶಗಳನ್ನು ನಾವು ತಿಳಿದುಕೊಳ್ಳುವುದು ಮತ್ತು ಅವುಗಳ ಪ್ರಚಾರ ಮಾಡುವ ಅವಶ್ಯಕತೆ ಬಹಳ ಇದೆ. 3 ನಾವು ತಿಳಿದುಕೊಳ್ಳೋದು ಮತ್ತು ನಾವು ಅನುಷ್ಠಾನಕ್ಕೆ ತರುವುದು ಮತ್ತು 4 ಜನರಿಗೆ ಅದನ್ನು ತಿಳಿಸುವಂಥದ್ದು. ಯಾಕೆ ಇದರಲ್ಲಿ ಗೊಂದಲ ಇಲ್ಲ ಅಂತಂದರೆ, ನಿಮಗೆ ನೋಡಿ, ದೇವರು ಗೊಂದಲದ ವಿಷಯ. ದೇವರಿದ್ದಾನೆ ಅಂತ ಕೆಲವರು, ಇಲ್ಲ ಅಂತ ನಾಸ್ತಿಕ್ಯವಾದ ಬೇರೆ ಒಂದು ಕಡೆಗೆ, ಆಜ್ಞೇಯತಾವಾದ ಒಂದು ಕಡೆಗೆ, ಇನ್ನು ಬೇರೆ ಬೇರೆ ದೇವರ ಬಗ್ಗೆ ಇರತಕ್ಕಂಥ ಕಲ್ಪನೆಗಳು, ಇವುಗಳನ್ನ ಯಾರೋ ಶಾಸ್ತ್ರಗಳನ್ನ ಓದಿ ಅಥವಾ ಪುಸ್ತಕಗಳನ್ನು ಓದಿ ದೇವರ ಬಗ್ಗೆ ಈ ರೀತಿ ವ್ಯಾಖ್ಯಾನವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಪರಿಪೂರ್ಣವಾಗಿರಲಾರದು. ಆದರೆ ದೇವರನ್ನ ಕಂಡಿದ್ದೇನೆ, ನಿನಗೂ ತೋರಿಸ್ತೇನೆ ಅಂತ ಹೇಳಿ ಜಗತ್ತಿನಲ್ಲಿ ಹೇಳಿದಂಥ ಏಕೈಕ ವ್ಯಕ್ತಿ ಅಂದರೆ ರಾಮಕೃಷ್ಣ ಪರಮಹಂಸರು. ಆದ್ದರಿಂದ ಕಂಡು ಅನುಭವಿಸಿದಂಥ ಅವರು ಹೇಳಿದರು, ಪ್ರತಿಯೊಬ್ಬರ ಮತವೂ ಸರಿಯಾಗಿದೆ ಅಂತ. ಈ ಎಲ್ಲರ ದಾರಿಗಳು ಸರಿಯಾಗಿದೆ ಅಂತ ಯಾರು ಹೇಳ್ತಾರೆ ಅಂತಂದರೆ ಪೂರ್ಣ ಸಾಕ್ಷಾತ್ಕಾರ ಹೊಂದಿದಂಥವನಷ್ಟೇ. ಇಲ್ಲ ಅಂತಂದರೆ ಅರ್ಧಂಬರ್ಧ ಸಾಕ್ಷಾತ್ಕಾರ ಆಗಿದ್ದರೆ, ಅರ್ಧಂಬರ್ಧದ ಒಂದು ಭಾಗ ಅಂದರೆ ಪಾರ್ಶ್ವ ಭಾಗ, ಒಂದು ಭಾಗ ದರ್ಶನಗಳಾಗಿದ್ದರೆ ಅವನು ನಂದೇ ಸತ್ಯ ಅಂತ ಹೇಳ್ತಾನೆ. ಜಗತ್ತಿನಲ್ಲಿ ಜಗಳ ಪ್ರಾರಂಭ ಆಗೋದು ಯಾವಾಗ? ನಂದೊಬ್ಬಂದೇ ಸತ್ಯ ಅಂದಾಗ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದರು, ನಿನ್ನ ಮಾರ್ಗ ಸರಿ ಇದೆ ಅಂತ ಹೇಳು, ಅದಕ್ಕೆ ನಿನಗೆ ಅಧಿಕಾರ ಇದೆ. ಆದರೆ ನಿಂದೊಬ್ಬಂದೇ ಸರಿ ಇದೆ, ನಂದೊಬ್ಬಂದೇ ಸರಿ ಇದೆ ಅಂತಂದು ಹೇಳಿದರೆ ತಪ್ಪಾಗ್ತದೆ. ಅದಕ್ಕೆ ಮತಭ್ರಾಂತಿ ಅಂತಾರೆ ಅಂತ. ಈ ಮತಭ್ರಾಂತಿಯೇ ಇವತ್ತಿನ ಜಗತ್ತಿನ ಎಲ್ಲ ಕೇಡುಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಧರ್ಮದ ಬಗ್ಗೆ, ದೇವರ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ, ನಮ್ಮ ಮನುಷ್ಯನ ವರ್ತನೆಗಳ ಬಗ್ಗೆ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟತೆ ಬೇಕು ಅಂದರೆ ಅದು ರಾಮಕೃಷ್ಣ ವಿವೇಕಾನಂದರ ಸಂದೇಶಗಳಲ್ಲಿ, ಅವರ ಜೀವನದಲ್ಲಿ ಮಾತ್ರ ನಮಗೆ ಸಿಗುತ್ತೆ. ಅಲ್ಲಿ ಪೂರ್ಣ ದೃಷ್ಟಿ ಇದೆ. ಕುವೆಂಪು ಅವರು ಹೇಳ್ತಾರೆ, ವಚನವೇದದಲ್ಲಿ ಬರಿತಾ, ವಚನವೇದಕ್ಕೆ ಮುನ್ನುಡಿಯನ್ನು ಬರಿತಾ ಹೇಳ್ತಾರೆ, ಇಲ್ಲಿ ಪೂರ್ಣ ದೃಷ್ಟಿ ಇದೆ ಅಂತ. ಪೂರ್ಣ ದೃಷ್ಟಿ ಅಂದರೆ ಏನು? ನೀವು ಬೇರೆಯವರ ಮತಗಳನ್ನು, ಈ ಬೇರೆ ಕಡೆ ಏನು ಹೇಳ್ತಾರೆ,
ಅದನ್ನು ನಾವು ಪರಮತ ಸಹಿಷ್ಣುತೆ ಅಂತ ಹೇಳ್ತಾರೆ. ಪರಮತ ಸಹಿಷ್ಣುತೆ ಅಂತಂದ್ರೆ ಅರ್ಥ ಏನು? ನನಗೆ ನಿನ್ನ ಧರ್ಮ ನಿನ್ನ ಮತ ನನಗಿಷ್ಟ ಇಲ್ಲ, ಆದರೂ ಅದನ್ನು ಸಹಿಸ್ಕೋತಾ ಇದ್ದೇನೆ ಅಂತ ಅರ್ಥ. ಪರಮತ ಸಹಿಷ್ಣುತೆ ಅಲ್ಲ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ ಅಂತಂದರೆ, ನಿಂದು ಸತ್ಯ ಅಂತ ಒಪ್ಪುಗೋ, ಪ್ರತಿಯೊಂದು ಕೂಡ ದಾರಿ ಸತ್ಯದೆಡೆಗೆ ದಾರಿ ಅಂತ. ನಮ್ಮ ಋಗ್ವೇದದಲ್ಲಿ ಹಿಂದೆ ಹೇಳಿದ್ದು ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿದ್ರಲ್ಲ, ಅದನ್ನೇ ಪುನರ್ ಉಚ್ಚರಿಸಿದವರು, ಪುನರ್ ತಮ್ಮ ಜೀವನದ ಅನುಷ್ಠಾನಕ್ಕೆ ತಂದು ಜಗತ್ತಿಗೆ ತೋರಿಸಿದವರು ಶ್ರೀರಾಮಕೃಷ್ಣ ವಿವೇಕಾನಂದರು. ಹಾಗೆ ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ, ಸಮಾಜದ ಬೆಳವಣಿಗೆಯಲ್ಲಿ, ರಾಷ್ಟ್ರದ ಬೆಳವಣಿಗೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ದೃಷ್ಟಿಕೋನ ಇದೆಯಲ್ಲ, ಅದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು, ಓದಬೇಕು ಮತ್ತು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಎಷ್ಟೆಷ್ಟು ತರ್ತೇವೋ ಅಷ್ಟಷ್ಟು ಸಮಾಜದಲ್ಲಿ ಶಾಂತಿ ನೆಲೆಸೋಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆ? ನನ್ನೊಬ್ಬಂದೇ ಶ್ರೇಷ್ಠ ಅಂದಾಗ ಜಗಳ, ನಿಂದು ಸರಿ ಇದಂತೆ ನಾವು ಒಪ್ಕೊಂಡ್ಬಿಟ್ರೆ, ಅದಕ್ಕೆ ವಿವೇಕಾನಂದರು ಚಿಕಾಗೋದಲ್ಲಿ ಮಾಡಿದಂಥ ಭಾಷಣದಲ್ಲಿ ಹೇಳ್ತಾರೆ ಏನಂತಂದರೆ, ನಾವು ಎಲ್ಲ ಧರ್ಮಗಳು ಸತ್ಯ ಅಂತ ಒಪ್ಕೊಳ್ತೇವೆ ಅಂತ. ಶ್ರೀಕೃಷ್ಣನ ಮಾತನ್ನೇ, ಭಗವದ್ಗೀತೆಯ ಮಾತನ್ನೇ ಅಲ್ಲಿ ಪುನರುಚ್ಚರಿಸ್ತಾರೆ ವಿವೇಕಾನಂದರು ಚಿಕಾಗೋ ಭಾಷಣದಲ್ಲಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಮಮ ವರ್ತಮಾನ್ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರ್ಯಾರು ಯಾವ ಮಾರ್ಗದಿಂದ ಬರ್ತಾರೋ ಅವರೆಲ್ಲರಿಗೂ ನಾನೇ ಇದ್ದೇನೆ ಅಂತ ಶ್ರೀಕೃಷ್ಣ ಹೇಗೆ ಹೇಳಿದಾನೋ, ಅಂದರೆ ಕೃಷ್ಣನೇ ಆ ಸತ್ಯವನ್ನು ಹೇಳಿದ್ದಾನೆ. ಋಗ್ವೇದದಲ್ಲೂ ಆ ಸತ್ಯ ಹೇಳಿದೆ. ಆದರೆ ಮತ್ತೆ ಕಾಲಾಂತರದಲ್ಲಿ ಮತ್ತೆ ಬರ್ತಾ ಅದು ನಾನೊಬ್ಬದೇ, ಯಾಕೆಂದರೆ ಮನುಷ್ಯನ ಬುದ್ಧಿ ಹಾಗೆ ವರ್ತಿಸ್ತಿರ್ತದೆ. ಅದಕ್ಕೆ ಹಾಗಾಗಬಾರ್ದು ಅಂಥೇಳಿ ಶ್ರೀರಾಮಕೃಷ್ಣರು ಎಲ್ಲ ಮತಗಳ ಮೂಲಕ ಸಾಧನೆ ಮಾಡಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟರು. ಜೊತೆಗೆ ವೈಯಕ್ತಿಕ ಹಂತ, ಅಂದರೆ ಮನುಷ್ಯರಾಗಿ ನೀವು ಹುಟ್ಟಿದ ಮೇಲೆ ಮನುಷ್ಯನ ಗುರಿ ಏನು, ಆ ಗುರಿಯ ಬಗ್ಗೆ ಸ್ಪಷ್ಟತೆ ಕೊಟ್ಟವರು ಶ್ರೀರಾಮಕೃಷ್ಣರು. ಹೇಳಿದರು, ಮನುಷ್ಯನ ಗುರಿ ಭಗವಂತನ ಕಾಣೋದು ಅಷ್ಟೇ. ಇಲ್ಲ ಮತ್ತು ನಾವೆಲ್ಲ ಬೇರೆ ಬೇರೆ ಗುರಿಗಳು ಇಟ್ಕೊಂಡಿದ್ದೀವಲ್ಲ ಅಂತಂದರೆ ಅವು ತಾತ್ಕಾಲಿಕ ಗುರಿಗಳು. ತಾತ್ಕಾಲಿಕ ಗುರಿಗಳು ಬೇರೆ, ಆತ್ಯಂತಿಕ ಗುರಿ ಬೇರೆ. ನೀವು ಮನುಷ್ಯರಾಗಿ ಹುಟ್ಟಿದ್ದೇ ಏನೋ ಒಂದು ಜಾಬ್ ಮಾಡೋದಕ್ಕೋ ಅಥವಾ ಇನ್ನೇನೋ ಮಾಡೋದಕ್ಕಲ್ಲ. ಅದು ಜೀವನದಲ್ಲಿ ನೀವು ಮಾಡೋದಕ್ಕೆ ಹೋಗೋತಕ್ಕಂಥ ದಾರಿಯಲ್ಲಿ ಬರ್ತಕ್ಕಂಥ ಒಂದು ಅವಸ್ಥೆ, ಒಂದು ಹಂತ. ಆದರೆ ಅದೇ ನಿಮ್ಮ ಜೀವನದ ಗುರಿ ಅಲ್ಲ. ಜೀವನದ ಗುರಿ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಪಡೆಯೋದು ಅಂತ. ಇದನ್ನು ಸ್ಪಷ್ಟವಾಗಿ ಹೇಳಿದಂಥವರು. ಜೊತೆಗೆ ಅದಕ್ಕೆ ಬೇಕಾದಂಥ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗಗಳನ್ನು ಜನರಿಗೆ, ಅಂದರೆ ಜನರಲ್ಲಿ ವೆರೈಟೀಸ್ ಇದೆ, ಜನರಲ್ಲಿ ಮನೋಭಾವದಲ್ಲಿ ಬೇರೆ ಬೇರೆ ವೈವಿಧ್ಯತೆ ಇದೆ. ಆ ವೈವಿಧ್ಯತೆಗೆ ತಕ್ಕ ಹಾಗೆ ಅವನು ಸಾಧನೆ ಮಾಡಬೇಕು ಅಂತ. ಈಗೆಲ್ಲರೂ ನಾವೇನು ತಿಳ್ಕೊಳ್ತಾ ಇದ್ದೇವೆ ಅಂತಂದರೆ, ಒಂದು ಯಾವುದೋ ನನಗೆ ಅಂದ್ಕೊಂಡಿರ್ತಕ್ಕಂಥ ಮಾರ್ಗ ಸರಿ ಇದೆ ಅಂದರೆ ಎಲ್ಲರೂ ಅದನ್ನೇ ಅನುಸರಿಸಬೇಕು ಅಂತ. ರಾಮಕೃಷ್ಣ ವಿವೇಕಾನಂದರು ಹಾಗೆ ಹೇಳಲ್ಲ. ನಿಮಗೆ ಯಾವುದು ಇಷ್ಟವೋ ನಿಮ್ಮ ಸ್ವಭಾವ, ಅದನ್ನು ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ, ಅದನ್ನೇ ಧರ್ಮ ಅಂತ ಕರೀದು. ಸ್ವಭಾವವನ್ನೇ ಧರ್ಮ. ನಿನ್ನ ಸ್ವಭಾವ ಯಾವುದೋ ಅದರಂತೆ ನೀನು ಸಾಧನೆ ಮಾಡಿ ಅದನ್ನು ಸಾಧಿಸಬೇಕು. ಆ ಒಂದು ಅದ್ಭುತವಂತ ಸಿದ್ಧಾಂತವನ್ನೇ ಜಗತ್ತಿಗೆ ಕೊಟ್ಟು ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುವುದಕ್ಕೆ ಈ ದಿವ್ಯತ್ರಯರು ಅದ್ಭುತವಂತ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದನ್ನು ಪ್ರಚಾರ ಮಾಡುವುದೇ ನಮ್ಮ ಈ ಎಲ್ಲ ಆಶ್ರಮಗಳ ಉದ್ದೇಶ. ಮತ್ತು ನಾವು ಅನುಷ್ಠಾನಕ್ಕೆ ತರುವುದು, ಜೊತೆಗೆ ಹೊರಗಡೆಗೆ ಅದನ್ನು 4 ಜನರಿಗೆ ಹೇಳಬೇಕು. ಇಲ್ಲಾಂದರೆ ಸರಿಯಾಗಿ ಧರ್ಮದ ಮರ್ಮವನ್ನು ತಿಳಿದವರು, ಶಾಸ್ತ್ರಜ್ಞರು ಮತ್ತು ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಹೇಳಿದಾಗ ಸಮಾಜ ಅದನ್ನು ಕೇಳುತ್ತೆ. ಆದ್ದರಿಂದ ಶ್ರೀರಾಮಕೃಷ್ಣ ವಿವೇಕಾನಂದರ ಸಂದೇಶದ ಅವಶ್ಯಕತೆ ಬಹಳ ಇದೆ. ಈ ನಿಟ್ಟಿನಲ್ಲಿ ಆಶ್ರಮ ಇಲ್ಲಿ ಹರಿಹರದಲ್ಲಿ ಒಂದು 15 ವರ್ಷದ ಹಿಂದೆ ಸ್ಥಾಪನೆಯಾಗಿ ಇಡೀ ಶಾರದೇಶಾನಂದಜಿ ಅವರು ಬಹಳ ಆ್ಯಕ್ಟಿವ್ ಆಗಿ ತುಂಬ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದಾರೆ. ಶಿಕ್ಷಕರಿಗೆ ಅವರು ಎಷ್ಟು ಸಮ್ಮೇಳನಗಳು ಮಾಡಿದರು, ವಿದ್ಯಾರ್ಥಿಗಳಿಗೆ ಮಾಡಿದರು, ಮತ್ತು ಬೇರೆ ಬೇರೆ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ವರ್ಗದವರಿಗೆ ಮಾಡಿದರು. ಹೀಗೆಲ್ಲ ಮಾಡಿ ಒಂದು ಅದ್ಭುತವಂತ ಜಾಗೃತಿಯನ್ನು ಅವರು ಮಾಡಿದ್ದಾರೆ. ಒಂದು ಸ್ವಲ್ಪ ದಿನ ಸಾಧನೆಗೆ ಅಂತ ಅವರು ಹೋಗಿದ್ದಾರೆ. ಈಗ ಪೂಜ್ಯ ಸ್ವಾಮಿ ಆತ್ಮದೀಪಾನಂದಜಿಯವರು ಅದನ್ನು ಅದ್ಭುತವಾದ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಅತ್ಯಂತ ಸಮರ್ಥರಾದಂಥ ವ್ಯಕ್ತಿಯವರು. ಅವರು ಬಂದಿರೋದು ನಿಮ್ಮೆಲ್ಲರ ಪುಣ್ಯ ಅಂತ ನೀವೆಲ್ಲ ಭಾವಿಸಬೇಕು. ಯಾಕೆಂದರೆ ನೋಡಿ, ಹಾಗೆ ಬೇರೆ ಒಂದು ಇವತ್ತಿನ ನಡೀತಾ ಇರ್ತಕ್ಕಂಥ ಸಮಾಜದಲ್ಲಿ ಬೇರೆ ಬೇರೆ ಮಠಗಳ ಕಥೆಗಳನ್ನು ಓದಿ ಒಳ್ಳೆಯ ಯೋಗ್ಯ ಸನ್ಯಾಸಿಗಳು, ಸಮರ್ಥ ಸನ್ಯಾಸಿಗಳು ಎಲ್ಲಿ ಸಿಗೋದೇ ಕಷ್ಟ ಇದೆ ಅಲ್ವಾ? ನೋಡ್ತಾ ಇದ್ದಿರಲ್ಲ, ಪ್ರತಿದಿನ ನೀವು ಸುದ್ದಿಗಳಲ್ಲಿ ನೋಡ್ತಿರ್ತೀರಿ. ಅಂಥ ಸ್ಥಿತಿಯಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿ ಸಮಾಜದ ಒಳಿತಿಗಾಗಿ ಮತ್ತು ಆ ದಿವ್ಯತ್ರಯರು, ನಮ್ಮಲ್ಲಿ
ವ್ಯಕ್ತಿ ಶ್ರೇಷ್ಠ ಆಗುವುದಂತಿಲ್ಲ, ನಾವೆಲ್ಲರೂ ಕೂಡ ಅವರಿಗೆ ಸೇರಿದವರು. ನೀವೆಲ್ಲರೂ ಬಂದರೆ ನಾವು ಯಾರನ್ನೂ ನಿಮಗೆ ಇಷ್ಟವಾದಂಥ ಸ್ವಾಮಿಗಳನ್ನ ಆರಾಧನೆ ಮಾಡೋದಂತಲ್ಲ, ಎಲ್ಲರೂ ಆ ದಿವ್ಯತ್ರಯರ ಕಡೆಗೆ ಅವ್ರು ಹೇಳಿದಾಗೆ ಬದುಕೋದ ಕಡೆಗೆ ಹೋಗುವಂಥದ್ದು. ಇಂಥ ತತ್ವಾಧಾರಿತವಾದಂಥ ಆಶ್ರಮ ಯಾವುದಂದರೆ ಅದು ರಾಮಕೃಷ್ಣ ಆಶ್ರಮ. ಇಲ್ಲಿ ತತ್ವಕ್ಕೆ ಬೆಲೆ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ಇಂಥ ಒಬ್ಬ ಸಮರ್ಥವಂತ ಸನ್ಯಾಸಿ ಸಿಕ್ಕಿರೋದು ನಿಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೊಂಡು ಮುಂದೆ ಈ ಕಾರ್ಯ ಇನ್ನೂ ಬೃಹತ್ತಾಗಿ ಈ ಹರಿಹರದ ಕ್ಷೇತ್ರದಲ್ಲಿ ನಡೆಯಲಿದೆ. ಪುರಾತನವಾದಂಥ ನಗರ ಇದು, ಬಹಳ ಪ್ರಸಿದ್ಧಿಯಾದಂಥ ನಗರ, ಒಳ್ಳೆಯ ಕ್ಷೇತ್ರ ಇದು. ಆದ್ದರಿಂದ ಇಂಥ ಕ್ಷೇತ್ರದಲ್ಲಿ ಹರಿಹರ ಇಬ್ಬರು ಇದ್ದಾರೆ ಅಲ್ವಾ. ಇಲ್ಲಿ ಭೇದ ಭಾವ ಮಾಡುವಂಗಿಲ್ಲ, ಹರ ಶ್ರೇಷ್ಠ ಅನ್ನುವಂಗಿಲ್ಲ, ಹರಿನೂ ಶ್ರೇಷ್ಠ ಅನ್ನೋಂಗಿಲ್ಲ. ಯಾಕೆ? ಹರಿಹರ ಒಂದೇ ಅಂತ ಕೂತ್ಬಿಟ್ಟಿದ್ದಾರೆ ಅವರೇ. ರಾಮಕೃಷ್ಣರು ಹಾಗೆ ಹೇಳಿದ್ದು. ರಾಮಕೃಷ್ಣರು ಈ ತಮಾಷೆಗೆ ಒಂದು ಕತೆ ಹೇಳ್ತಿದ್ರು. ಏನಂದರೆ, ಕೆಲವರಿಗೆ ಶಿವ ಇಷ್ಟ, ಏನು ಕೆಲವರಿಗೆ ರಾಮ ಅಂದರೆ ಹರಿ ಇಷ್ಟ. ಆದರೆ ಅವರಿಬ್ಬರು ಒಂದೇ. ನಾವು ಎಲ್ಲ ಹೇಳ್ತಿರ್ತೇವೆ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೇವೆ ಬಾಯಲ್ಲಿ, ಆದರೂ ಮತ್ತು ನಮ್ಮ ದೇವರೇ ಶ್ರೇಷ್ಠ ಅಂತಿರ್ತೀವಿ. ಯಾಕೆ? ನಮಗೆ ಇಷ್ಟ, ನಮ್ಮ ಇಷ್ಟ ದೇವರು, ಅದರಲ್ಲಿ ನಿಷ್ಠೆ ಬೇಕು. ಆದರೆ ಅದೇ ದೇವನ ಬೇರೆ ಬೇರೆ ರೂಪ ಇದಾವಲ್ಲ, ಅದನ್ನು ನಾವು ಗೌರವಿಸಬೇಕು. ಅದೇ ದೇವ ಇದ್ದಾನೆ ಅಂತೇಳಿ. ನಮ್ಮಲ್ಲಿ ರಾಮಕೃಷ್ಣಾಶ್ರಮದಲ್ಲಿ ದೀಕ್ಷೆ ಅಂತ ಕೊಡ್ತಾರೆ. ಮಂತ್ರ ದೀಕ್ಷೆ ಕೊಡುವಾಗ, ರಾಮಕೃಷ್ಣರ ದೀಕ್ಷೆ ಕೊಟ್ಟಾಗ ಅವರಿಗೊಂದು ಉಪಾಸನಾ ಪುಸ್ತಕವನ್ನು ಕೊಟ್ಟಿರ್ತಾರೆ. ಜೊತೆಗೆ ಹೇಳ್ತಾರೆ ಏನಂದರೆ, ನೀವು ಯಾವುದೇ ದೇವಸ್ಥಾನಕ್ಕೂ ಕೂಡ ಹೋಗ್ಬೋದು ಅಂತ. ಯಾವ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಲ್ಲ. ಅಲ್ಲಿಯೂ ಕೂಡ ರಾಮಕೃಷ್ಣರೇ ಆ ರೂಪದಲ್ಲಿದ್ದಾರೆ ಅಂತ ಭಾವಿಸ್ಕೊಳ್ಳಿ. ಮತ್ತು ಇಲ್ಲಿ ರಾಮಕೃಷ್ಣರು ಆ ಬೇರೆ ದೇವರ ರೂಪದಲ್ಲಿ ಇಲ್ಲೇ ಇದ್ದಾರೆ ಅಂತ ಭಾವಿಸ್ಕೊಳ್ಳಿ. ಎಲ್ಲವೂ ಒಂದೇ ಅಂತ ಭಾವಿಸ್ಕೊಳ್ಳಿ ಅಂತ ಹೇಳಿಕೊಡ್ತಾರೆ. ಇದನ್ನು ಯಾರು ಹೇಳ್ಕೊಡ್ತಾರೆ? ಯಾವ ಮಠದಲ್ಲಿ ಹೇಳ್ಕೊಡ್ತಾರೆ? ಇಲ್ಲ, ಅಲ್ಲೇ ಸಮಸ್ಯೆ ಬರೋದು. ಅದಕ್ಕೆ ರಾಮಕೃಷ್ಣರು ಒಂದು ತಮಾಷೆ ಕತೆ ಹೇಳ್ತಾರೆ. ಆ ಕತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ, ಯಾಕೆಂದರೆ ಟೈಮ್ ಆಗ್ತದೆ. ರಾಮಕೃಷ್ಣರು ಹೇಳ್ತಾಯಿದ್ರು, ಈ ಕೆಲವರಿಗೆ ಶಿವ ಇಷ್ಟ, ಕೆಲವರಿಗೆ ರಾಮ ಇಷ್ಟ ಅಂತ. ರಾಮ ವೈಕುಂಠದಲ್ಲಿದ್ದಾನೆ, ಶಿವ ಕೈಲಾಸದಲ್ಲಿ ಕೂತ್ಕೊಂಡಿದ್ದಂತೆ. ಇಬ್ಬರಿಗೂ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಬೋರ್ ಅನ್ನಿಸ್ತಂತೆ. ಅದಕ್ಕೆ ಇಬ್ಬರು ಮಾತಾಡಿಕೊಂಡ್ರು, ಸ್ವಲ್ಪ ಯುದ್ಧ ಮಾಡೋಣ ಅಂತ. ಬೇರೆಯಾಗಿ ಕೂತ್ಕೊಂಡ್ರೆ ಏನಾಗುತ್ತೆ, ಬೋರ್ ಆಗುತ್ತಲ್ಲ. ಅದಕ್ಕೆ ಅವರಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಏನಂದರೆ ನಾವಿಬ್ಬರು ಸುಮ್ಮನೆ ಯುದ್ಧ ಮಾಡುತ್ತಾ ಇದ್ದೇವೆ ಅಂತ. ಅದಕ್ಕೆ ಫ್ರೆಂಡ್ಲಿ ಮ್ಯಾಚ್, ಇಬ್ಬರದ್ದು ಮಧ್ಯೆ ಒಂದು ಹಾಗೆ ಮ್ಯಾಚ್ ನಡೀತಾ ಇದೆ. ಅವರಿಬ್ಬರು ಯುದ್ಧ ಮಾಡ್ತಾ ಇರೋದು ನೋಡಿ ಶಿವನ ಭಕ್ತರೆಲ್ಲ ಯೋಚನೆ ಮಾಡಿದ್ರಂತೆ, ಅಯ್ಯೋ ನಮ್ಮ ದೇವರು, ನಮ್ಮ ಲೀಡ್ರು ಅವರು ಹೋರಾಡ್ತಾ ಇದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ಅವರು ಹೋದರಂತೆ. ರಾಮನ ಶಿಷ್ಯರು, ಅವರು ಸೈನ್ಯ, ಅದು ಆಂಧ್ರ ಸೈನ್ಯ, ಅವರು ಬಂದರು. ಈಗ ಅವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರಂತೆ. ಈ ಶಿವನ ಭಕ್ತರು, ರಾಮನ ಭಕ್ತರು, ಅವರು ಯುದ್ಧ ಮಾಡ್ತಾ ಇದ್ದಾರೆ. ಬಹಳ ಹೊತ್ತು ಯುದ್ಧ ಆದಮೇಲೆ ರಾಮ ಮತ್ತು ಶಿವನಿಗೆ ಸಾಕನಿಸ್ತವರಿಗೆ. ಅದಕ್ಕೆ ಇಬ್ಬರು ಶೇಕ್ ಹ್ಯಾಂಡ್ ಕೊಟ್ಕೊಂಡು ಅವನು ಕೈಲಾಸಕ್ಕೆ ಹೋದ, ಇವರು ವೈಕುಂಠಕ್ಕೆ ಹೋದರು. ಆದರೆ ಆವಾಗ ಪ್ರಾರಂಭ ಆದ ಯುದ್ಧ, ರಾಮ ಮತ್ತು ಅವರಿಬ್ಬರು ಯುದ್ಧ ಮುಗಿಸಿದರು. ಆದರೆ ಭಕ್ತರಿದ್ದಾರಲ್ಲ, ಅವರಿನ್ನೂ ಯುದ್ಧ ಮಾಡ್ತಾನೇ ಇದ್ದಾರೆ ಅಂತ. ಇಷ್ಟು ವರ್ಷ ಆದರೂ ಅದನ್ನು ಯುದ್ಧ ನಡೀತಾ ಇದೆ. ಹಾಗೆ ಆಗಬಾರ್ದು ಅಂತಂದರೆ ಸಂಪೂರ್ಣ ದೃಷ್ಟಿ ನಮಗೆ ಬೇಕು. ಅದಕ್ಕೆ ಹಿಂದೂಗಳಲ್ಲಿ ಒಗ್ಗಟ್ಟು ಬೇಕು ಅಂತಂದರೆ ಏನು ಮಾಡಬೇಕು? ನಾವು ಏಕದೇವನ ಬಹುರೂಪದ ಉಪಾಸಕರು. ಎಲ್ಲರೂ ನೆನಪಿಟ್ಕೋಬೇಕು, ಏಕದೇವನ ಬಹುರೂಪದ ಉಪಾಸಕರು ನಾವು ಅಂತ. ಯಾರಾದರೂ ಬಂದು ನಿಮಗೆ ಹೇಳ್ತಿರ್ತಾರೆ, ನೋಡಿ ನಮಗೆ ಒಬ್ಬನೇ ದೇವರು, ನಿಮಗೆ ಎಷ್ಟೊಂದೆಲ್ಲ ದೇವರಿದ್ದಾರೆ, ಹಾಗೆಲ್ಲ ಅದನ್ನು ಟೀಸ್ ಮಾಡೋ ರೀತಿಯಲ್ಲಿ, ಟೀಕೆ ಮಾಡೋ ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಆವಾಗ ನಿಮಗೆ ಸ್ಪಷ್ಟತೆ ಇರಬೇಕು. ಅಂದರೆ ಸ್ಪಷ್ಟತೆ ಇರಬೇಕು, ಒಳಗಡೆಗೆ ಆ ಭಕ್ತಿ ಭಾವನೆ ಇರಬೇಕು. ಹಾಗೆ ಬರಬೇಕು ಅಂದರೆ ದಿವ್ಯತ್ರಯರ ಜೀವನ ಸಂದೇಶಗಳನ್ನ ನೀವೆಲ್ಲ ಓದಬೇಕು, ಅದನ್ನು ತಿಳ್ಕೋಬೇಕು. ಅದಕ್ಕಾಗಿ ಆಶ್ರಮ ಇದೆ, ಒಳ್ಳೆಯ ಪುಸ್ತಕಗಳ ಭಂಡಾರ ಇದೆ. ಪ್ರತಿನಿತ್ಯ ಇಲ್ಲಿ ಬೆಳಗ್ಗೆ ಸಂಜೆ ಪ್ರಾರ್ಥನೆ ನಡೆಯುತ್ತೆ. ನೀವೆಲ್ಲ ಬಂದು ಶ್ರದ್ಧೆಯಿಂದ ಭಾಗವಹಿಸಿ ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋದ್ರ ಜೊತೆಗೆ ಸಮಾಜಕ್ಕೂ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ನಿಮ್ಮ ಇರುವಿಕೆ ಸಮಾಜಕ್ಕೆ ಒಳ್ಳೆಯದು. ಈಗ ಕೆಲವರು ಏನಾದರೂ ಒಳ್ಳೆಯ ಸತ್ಕಾರ್ಯಗಳು ಮಾಡಿ ಕೊಡುಗೆ ಕೊಡೋಕ್ಕೂ ಇದೆ. ನಿಮ್ಮಷ್ಟಕ್ಕೆ ನೀವು ಒಳ್ಳೆಯವರಾದರೂ ಕೂಡ ದೊಡ್ಡ ಕೊಡುಗೆನೇ ಅದು ಅಲ್ವಾ. ಅದಕ್ಕೆ ವಿವೇಕಾನಂದರು ಹೇಳ್ತಿದ್ರು,
ನೀನೊಬ್ಬ ಚೆನ್ನಾಗಿ ಸರಿಯಾಗಿಬಿಟ್ಟಂದರೆ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆ ಆದ ಅಂತ. ಹಾಗಾಗಿ ನಮ್ಮಿಂದ ಇನ್ನೊಬ್ಬರಿಗೆ ಏನೋ ತೊಂದರೆ ಆಗುತ್ತೆ ತಪ್ಪಿತಲ್ಲ, ಅಷ್ಟು ಸಾಕು, ಅಷ್ಟರ ಮಟ್ಟಿಗೆ ನಾವು ಒಳ್ಳೆಯ ಜೀವನವನ್ನು ಮಾಡುವಂತಾದರೂ ಆಗುತ್ತೆ. ಹಾಗಾಗಿ ನಮ್ಮೆಲ್ಲರ ಜೀವನ ಸಾರ್ಥಕ ಆಗಲಿ ಅಂತೇಳಿ ಹಾರೈಸಿ, ನಾಳಿನ ಎಲ್ಲ ಕಾರ್ಯಕ್ರಮಗಳು ಪೂಜ್ಯ ಸ್ವಾಮಿ ನಿರ್ಭಯಾನಂದಜಿ ಬರ್ತಾರೆ, ಪೂಜ್ಯ ಸ್ವಾಮಿ ವೀರೇಶಾನಂದಜಿಯವರು ಬರ್ತಾರೆ. ಇಬ್ಬರು ವಿಶ್ವವಿಖ್ಯಾತ ಪ್ರವಚನಕಾರರವರು. ಅವರೆಲ್ಲ ಬರ್ತಾ ಇರೋದೇ ನಿಮ್ಮೆಲ್ಲರ ಭಾಗ್ಯ. ಯಾರು ತಪ್ಪಿಸ್ಕೋಬೇಡಿ, ಅದಕ್ಕೆಲ್ಲ ಅಟೆಂಡ್ ಮಾಡಿ. ಈ ಆಶ್ರಮಕ್ಕೂ ಕೂಡ ನಿತ್ಯ ನಿರಂತರವಾಗಿ ಬಂದು ಆಶ್ರಮದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳೋದ್ರಿಂದ ಭಾಳ ಜನ ಏನು ತಿಳ್ಕೊತಾರೆ, ಯಾರೋ ಮಾಡ್ತಿರ್ತಾರೆ ಅಂತ ತಿಳ್ಕೊತಾರೆ. ಹಾಗಲ್ಲ, ಪ್ರತಿಯೊಬ್ಬರು ನಾನೇ ಮಾಡಬೇಕು ಅಂತ ಭಾವಿಸ್ಕೊಂಡು ಇದರಲ್ಲಿ ಬಂದು ಭಾಗವಹಿಸಿ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಜೊತೆಗೆ ಸಮಾಜಕ್ಕೆ ನೀವೇನೋ ಒಂದು ಸೇವೆಯನ್ನು ಮಾಡಿದಂತಾಗ್ತದೆ. ಹಾಗೆ ಆಗಲಿ, ಆ ದಿವ್ಯತರು ನಿಮಗೆಲ್ಲ ಕೃಪೆ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ರಾಮಕೃಷ್ಣ.